ಹಾಯ್ ವೀಕ್ಷಕರೇ, ನಾನು ಇವತ್ತು ಶಂಕರಪಳ್ಳಿ ಹೇಗೆ ಮಾಡೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆ ತೆಗೆದುಕೊಂಡು ಅದರಲ್ಲಿ 1 ಕಪ್ ಸಕ್ಕರೆನ ಹಾಕೋಬೇಕು. ಸಕ್ಕರೆನ ಹಾಕ್ಕೊಂಡು 1 ಕಪ್ ನೀರನ್ನು ಹಾಕೋಬೇಕು. ಇದನ್ನು ಚೆನ್ನಾಗಿ ಕುದಿಯಲು ಬಿಡಬೇಕು. ಚೆನ್ನಾಗಿ ಮೆಲ್ಟ್ ಆಗಬೇಕು. ಚೆನ್ನಾಗಿ ಕಲಿಸ್ಕೋಬೇಕು. ನಾವಿಲ್ಲಿ ಪೂರ ಸಕ್ಕರೆನ ಕರಗೋ ತನಕ ನಾವಿಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಸಕ್ಕರೆನೂ ಕರಗ್ತಾ ಇದೆ. ತುಂಬ ಪಾಕ ಮಾಡ್ಕೊಂಬೋದೇನು ಅವಶ್ಯಕತೆ ಇಲ್ಲ. ನೀರಲ್ಲಿ ಸಕ್ಕರೆನ ಕರಗೋ ತನಕ ಮಾಡಿದರೆ ಸಾಕಾಗುತ್ತೆ. ಅದಾದಮೇಲೆ 1 ಕಪ್ ಸಕ್ಕರೆಗೆ ನಾನು 4 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 1 ಸ್ಪೂನ್ ಇಲೈಚಿ ಪೌಡರನ್ನು ಹಾಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಬೇಕಾಗುತ್ತೆ. ಇವಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಬಟ್ಲು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಬೇಕಾದರೆ ಆಯಿಲು ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದು ಯೂಸ್ ಮಾಡಿದ್ರೂ ಪರವಾಗಿಲ್ಲ. ಇವಾಗ ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಹಿಟ್ಟನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕು. ಈ ಥರ ಉಂಡೆಯನ್ನು ಕಟ್ಟೋ ಥರ ತೆಳುವಾಯಿತು ಅಂತಂದರೆ ಮತ್ತೆ ನಾವು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ನಾವು ಮಾಡುವಂಥ ಶಂಕರಪೊಳಿ ಸ್ವಲ್ಪ ಗಟ್ಟಿ. ಸಕ್ಕರೆನ ತಣ್ಣಗಾಗೋಕೆ ಬಿಟ್ಟಿದ್ವಿ. ಅದನ್ನು ಸ್ವಲ್ಪ ನಾನು ಇದು ಹಿಟ್ಟಿನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ಈ ಹದಕ್ಕೆ ಬರಬೇಕಿತ್ತು. ಈ ಹದಕ್ಕೆ ಬಂದಾದಮೇಲೆ ನಾವು 15 ಮಿನಿಟ್ಸ್ ನಾವು ಕ್ಲೋಸ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. 15 ನಿಮಿಷ ಆದಮೇಲೆ ನಾವು ಇವಾಗ ತೆಗೆದು ನೋಡೋಣ. ನಾ ಇಲ್ಲಿ ಮೈದಾ ಹಿಟ್ಟನ್ನು 4 ಪಾರ್ಟನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹೇಗೆ ಮಾಡ್ತಾರಲ್ಲ ಹಾಗೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಇವಾಗ ನಾವು ಚಪಾತಿ ಹೇಗೆ ಮಾಡ್ಕೊಳ್ತೀವಿ ಅದೇ ಸೈಜಲ್ಲಿ, ಬೇಕಾದರೆ ಸ್ವಲ್ಪ ದಪ್ಪ ಮಾಡ್ಕೋಬೇಕಾಗುತ್ತೆ. ಎಷ್ಟು ದಪ್ಪ ಆಗಿರಬೇಕು. ಸೈಡ್ದೆಲ್ಲ ನಾನು ಚಾಕು ಮುಖಾಂತರ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೀಸಸಲ್ಲಿ ನಾವು ಕಟ್ ಮಾಡ್ಕೋಬೇಕು. ಇವಾಗ ಇದೇ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೇಕು. ತುಂಬ ದಪ್ಪು ಇರಬಾರ್ದು, ತುಂಬ ತೆಳ್ಳಗಾಗಿರಬಾರ್ದು, ಆಗುತ್ತೆ. ಅದಕ್ಕೆ ಇವಾಗ ನಾನು ಎಣ್ಣೆಯನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಶಂಕರಪಳ್ಳಿನ ಹಾಕ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡಿ.